ಚೆನ್ನೈಯಿನ್ ಎಫ್ಸಿ ತಂಡ 2025-26ರ ಇಂಡಿಯನ್ ಸೂಪರ್ ಲೀಗ್ ಸೀಸನ್ನ ಮೊದಲ ಗೆಲುವನ್ನು ದಾಖಲಿಸಿದೆ. ತುಂಬಾ ನಿರೀಕ್ಷೆ ಹುಟ್ಟಿಸಿದ್ದ ಸದರ್ನ್ ಡರ್ಬಿ ಪಂದ್ಯದಲ್ಲಿ ತೀವ್ರ ಪ್ರತಿಸ್ಪರ್ಧಿ ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ತಂಡವನ್ನ 1-0 ಗೋಲುಗಳಿಂದ ಸೋಲಿಸಿ ಭರ್ಜರಿ ಜಯ ಸಾಧಿಸಿದೆ. ಈ ಮಹತ್ವದ ಪಂದ್ಯ ಶನಿವಾರ ಅಂದ್ರೆ 2026ರ ಮಾರ್ಚ್ 7ರಂದು ಕೊಚ್ಚಿಯ ಜವಾಹರಲಾಲ್ ನೆಹರು ಸ್ಟೇಡಿಯಂನಲ್ಲಿ ನಡೆದಿತ್ತು. ಈ ಪಂದ್ಯದಲ್ಲಿ ಇಮ್ರಾನ್ ಖಾನ್ ಗಳಿಸಿದ ಒಂದೇ ಗೋಲು ಗೆಲುವನ್ನ ನಿರ್ಧರಿಸಿತು. ಖಾನ್ ಗಳಿಸಿದ ನಿರ್ಣಾಯಕ ಗೋಲು ಅಂದ್ರೆ ಮೊದಲಾರ್ಧದ 42ನೇ ನಿಮಿಷದಲ್ಲಿ ಡಿಫ್ಲೆಕ್ಟ್ ಆಗಿ ಬಂದ ಈ ಗೋಲು ಅಂತಿಮವಾಗಿ ಪಂದ್ಯದ ಫಲಿತಾಂಶವನ್ನ ನಿಕ್ಕಿ ಮಾಡಿತು. ಚೆನ್ನೈಯಿನ್ ತಂಡಕ್ಕೆ ಅಮೂಲ್ಯ 3 ಅಂಕಗಳನ್ನ ತಂದುಕೊಟ್ಟಿತು. ಈ ಫಲಿತಾಂಶ ಚೆನ್ನೈಯಿನ್ ಎಫ್ಸಿಗೆ ಮಹತ್ವದ ಕ್ಷಣ, ಯಾಕಂದ್ರೆ ಈ ಸೀಸನ್ನಲ್ಲಿ ಅವರಿಗೆ ಇದು ಮೊದಲ ಗೆಲುವು. ಅದೇ ಸಮಯದಲ್ಲಿ ಕೇರಳ ಬ್ಲಾಸ್ಟರ್ಸ್ ಎಫ್ಸಿಗೆ ಸವಾಲುಗಳು ಇನ್ನಷ್ಟು ಜಾಸ್ತಿ ಆಗಿವೆ. ಯಾಕಂದ್ರೆ ಅವರು ಸತತ 4ನೇ ಸೋಲನ್ನ ಅನುಭವಿಸಿದ್ದಾರೆ. ಈ ಸೋಲಿನಿಂದ ಕೊಚ್ಚಿ ಮೂಲದ ಬ್ಲಾಸ್ಟರ್ಸ್ ತಂಡಕ್ಕೆ ಲೀಗ್ನ ಆರಂಭಿಕ ಹಂತದಲ್ಲಿ ಇದುವರೆಗೂ 1 ಅಂಕ ಕೂಡ ಸಿಕ್ಕಿಲ್ಲ. ಸದರ್ನ್ ಡರ್ಬಿ ಪಂದ್ಯ ಅಂದ್ರೇನೆ ತೀವ್ರ ಪೈಪೋಟಿ ಮತ್ತು ಹುರುಪಿನ ಅಭಿಮಾನಿಗಳಿಗೆ ಹೆಸರುವಾಸಿ. ಈ ಬಾರಿಯ ಪಂದ್ಯವೂ ಅದಕ್ಕೆ ಹೊರತಾಗಿರಲಿಲ್ಲ. ಪಂದ್ಯದುದ್ದಕ್ಕೂ ಹೋರಾಟದ ಪ್ರದರ್ಶನ ಇತ್ತು. ಎರಡೂ ತಂಡಗಳು ಈ ಕಠಿಣ ಐಎಸ್ಎಲ್ ಸೀಸನ್ನಲ್ಲಿ ಯಾವ ರೀತಿಯ ಸವಾಲುಗಳನ್ನ ಎದುರಿಸ್ತವೆ ಅನ್ನೋದನ್ನ ಇದು ಎತ್ತಿ ತೋರಿಸ್ತು. ಈ ಗೆಲುವು ಚೆನ್ನೈಯಿನ್ಗೆ ತುಂಬಾ ಅಗತ್ಯವಿದ್ದ ಉತ್ತೇಜನವನ್ನ ಕೊಟ್ಟಿದೆ. ಇದೇ ವೇಗವನ್ನ ಕಾಯ್ದುಕೊಂಡು ಮುಂದೆ ಸಾಗಲು ಇದೊಂದು ಉತ್ತಮ ವೇದಿಕೆ. ಆದ್ರೆ ಬ್ಲಾಸ್ಟರ್ಸ್ ತಂಡದ ಮೇಲೆ ಈಗ ಭಾರಿ ಒತ್ತಡ ಇದೆ. ತಮ್ಮ ಅದೃಷ್ಟವನ್ನ ಬದಲಾಯಿಸಿ ಬೇಗನೆ ಮೊದಲ ಅಂಕಗಳನ್ನ ಗಳಿಸಲೇಬೇಕಾಗಿದೆ. ಪಂದ್ಯ ಶುರುವಾದಾಗ ಒಂದಿಷ್ಟು ಏರಿಳಿತಗಳಿತ್ತು ಅಂದ್ರೂ ಚೆನ್ನೈಯಿನ್ ಎಫ್ಸಿ ಮಾತ್ರ ಫುಲ್ ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡ್ತು. ಪಂದ್ಯದ ಮೇಲೆ ತಾವೇ ಹಿಡಿತ ಸಾಧಿಸಬೇಕು ಅಂತ ಎಲ್ಲಿಲ್ಲದ ಉತ್ಸಾಹದಲ್ಲಿತ್ತು. ಅವರ ಈ ಆಕ್ರಮಣಕಾರಿ ಆರಂಭದಿಂದ ಹಲವು ಉತ್ತಮ ಅಟ್ಯಾಕ್ಗಳು ಮಾಡಿದ್ರು. ಮೊದಲ 15 ನಿಮಿಷ ಪಂದ್ಯ ಅವರದ್ದೇ ಅನ್ನೋ ರೀತಿ ಇತ್ತು. ಆದ್ರೆ ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ನಿಧಾನವಾಗಿ ಪಂದ್ಯದಲ್ಲಿ ಮರಳಿ ಹಿಡಿತ ಸಾಧಿಸೋಕೆ ಶುರು ಮಾಡ್ತು. ಇನ್ನಷ್ಟು ಹುಮ್ಮಸ್ಸಿನಿಂದ ತಾವೂ ಕೂಡ ಅಟ್ಯಾಕ್ ಮಾಡೋಕೆ ಪ್ರಯತ್ನಿಸಿದ್ರು. ಆದ್ರೆ ಕೇರಳ ಬ್ಲಾಸ್ಟರ್ಸ್ ಹಿಡಿತ ಸಾಧಿಸೋಕೆ ಏನೇ ಪ್ರಯತ್ನಿಸಿದ್ರು 42ನೇ ನಿಮಿಷದಲ್ಲಿ ಚೆನ್ನೈಯಿನ್ನ ಇಮ್ರಾನ್ ಖಾನ್ ಡೆಡ್ಲಾಕ್ ಬ್ರೇಕ್ ಮಾಡಿದ್ರು. ಅವರು ಹೊಡೆದ ಶಾಟ್ ಡಿಫ್ಲೆಕ್ಟ್ ಆಗಿ ಗೋಲ್ ಆಯ್ತು. ಅರ್ಧ ಸಮಯದ ವಿರಾಮಕ್ಕೆ ಸ್ವಲ್ಪ ಮುಂಚೆ ಅತಿಥಿ ತಂಡಕ್ಕೆ ಒಂದು ಮುಖ್ಯ ಮುನ್ನಡೆ ತಂದುಕೊಡ್ತು. ಎರಡನೇ ಅರ್ಧದಲ್ಲಿ ಮಂಜಪ್ಪಡ ಅಂದ್ರೆ ಕೇರಳ ಬ್ಲಾಸ್ಟರ್ಸ್ನ ಉತ್ಸಾಹಿ ಅಭಿಮಾನಿಗಳು ತಮ್ಮ ತಂಡದ ಬೆನ್ನಿಗೆ ನಿಂತರು. ಯಾಕಂದ್ರೆ ಅವರು ಸಮಬಲ ಗೋಲಿಗಾಗಿ ಬಿಡದೆ ಹೋರಾಡ್ತಾ ಇದ್ರು. ಆತಿಥೇಯ ತಂಡ ಕನಿಷ್ಠ 4 ಖಚಿತ ಗೋಲ್ ಅವಕಾಶಗಳನ್ನ ಸೃಷ್ಟಿಸಿದ್ರು. ಫಿನಿಶಿಂಗ್ ಟಚ್ ಮಾತ್ರ ಅವರಿಗೆ ಕೈಕೊಟ್ಟು. ಚೆನ್ನೈಯಿನ್ ಎಫ್ಸಿ ಗೋಲ್ಕೀಪರ್ ಮೊಹಮ್ಮದ್ ನವಾಜ್ ಮುಖ್ಯ ಆಟಗಾರನಾಗಿ ಹೊರಹೊಮ್ಮಿದ್ರು. ಹತ್ತಿರದಿಂದ ವಿಕ್ಟರ್ ಬರ್ಟೋಮ್ಯೂ ಹೊಡೆದ ಶಾಟ್ಗೆ ಅದ್ಭುತ ಡಬಲ್ ಸೇವ್ ಮಾಡಿ ಗೋಲ್ ತಪ್ಪಿಸಿದ್ರು. ನಂತರ ಕೆವಿನ್ ಯೋಕ್ ನಿಹಾಲ್ ಸುದೇಶ್ಗೆ ಪಾಸ್ ಮಾಡಿದ್ರು. ಆದ್ರೆ ಅವರು ಹೊಡೆದ ಶಾಟ್ ಕ್ರಾಸ್ ಬಾರ್ಗೆ ಬಡೀತು. ಇದು ಕೇರಳ ಬ್ಲಾಸ್ಟರ್ಸ್ನ ಚಾನ್ಸ್ಗಳನ್ನ ಗೋಲ್ ಆಗಿ ಪರಿವರ್ತಿಸೋಕೆ ಆಗ್ತಾ ಇಲ್ವಲ್ಲ ಅನ್ನೋ ನಿರಾಸೆಯನ್ನ ಇನ್ನಷ್ಟು ಹೆಚ್ಚಿಸಿತು. ಕೊನೆಗೆ ಚೆನ್ನೈಯಿನ್ನ ಡಿಫೆನ್ಸ್ ಗಟ್ಟಿಯಾಗಿ ನಿಂತು ಬಿಡದೆ ಪ್ರಯತ್ನಿಸುತ್ತಿದ್ದ ಕೇರಳ ಬ್ಲಾಸ್ಟರ್ಸ್ ತಂಡದ ವಿರುದ್ಧ ತಮ್ಮ ಕಡಿಮೆ ಗೋಲುಗಳ ಮುನ್ನಡೆಯನ್ನ ಕೊನೆವರೆಗೂ ಕಾಯ್ದುಕೊಂಡ್ರು. ಶನಿವಾರ ನಡೆದ ಸದರ್ನ್ ಡರ್ಬಿ ಫಲಿತಾಂಶ 2025-26ರ ಇಂಡಿಯನ್ ಸೂಪರ್ ಲೀಗ್ ಅಂಕಪಟ್ಟಿಯಲ್ಲಿ ಚೆನ್ನೈಯಿನ್ ಎಫ್ಸಿ ಮತ್ತು ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ಎರಡೂ ತಂಡಗಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಈ 1-0 ಅಂತರದ ಗೆಲುವಿನಿಂದ ಚೆನ್ನೈಯಿನ್ ಎಫ್ಸಿ ಲೀಗ್ ಪಟ್ಟಿಯಲ್ಲಿ ತಾತ್ಕಾಲಿಕವಾಗಿ 8ನೇ ಸ್ಥಾನಕ್ಕೆ ಜಿಗಿದಿದೆ. ಇದುವರೆಗೆ ಆಡಿರೋ 4 ಪಂದ್ಯಗಳಿಂದ ಒಟ್ಟು 4 ಅಂಕ ಕಲೆ ಹಾಕಿದೆ. ಈ ಆರಂಭಿಕ ಗೆಲುವು ಅವರಿಗೆ ಮಾನಸಿಕವಾಗಿ ದೊಡ್ಡ ಉತ್ತೇಜನ ಕೊಟ್ಟಿದೆ. ಅಷ್ಟೇ ಅಲ್ಲ, ಸೀಸನ್ ಮುಂದಕ್ಕೆ ಸಾಗಿದಂತೆ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ಇದು ಭದ್ರ ಬುನಾದಿ ಹಾಕಿಕೊಟ್ಟಿದೆ. ಇನ್ನೊಂದೆಡೆ ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ಪರಿಸ್ಥಿತಿ ತದ್ವಿರುದ್ಧ. 4 ಪಂದ್ಯಗಳನ್ನು ಆಡಿದರೂ 1 ಪಾಯಿಂಟ್ ಗಳಿಸದೆ 12ನೇ ಸ್ಥಾನದಲ್ಲಿ ಅಂಟಿಕೊಂಡಿದೆ. ಸತತ 4 ಪಂದ್ಯಗಳಲ್ಲಿ ಸೋಲು ಕಂಡಿರುವುದು ಅವರಿಗೆ ಪಾಯಿಂಟ್ಸ್ ಗಳಿಸೋದು ಎಷ್ಟು ಕಷ್ಟ ಆಗ್ತಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಒಟ್ಟಾರೆ ಈ ಸೀಸನ್ಗೆ ಇದು ಅವರಿಗೆ ಒಂದು ಸವಾಲಿನ ಆರಂಭ ಅಂತಾನೆ ಹೇಳಬಹುದು. ಹೀಗಾಗಿ ಮುಖ್ಯ ಕೋಚ್ ಡೇವಿಡ್ ಕ್ಯಾಟಾಲಾ ಮತ್ತು ಅವರ ತಂಡದ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ. ತಮ್ಮ ಸೀಸನ್ಗೆ ಒಂದು ಬ್ರೇಕ್ ಥ್ರೂ, ಒಂದು ಶುಭಾರಂಭ ಸಿಗಲೆಂದು ಅವರು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಐಎಸ್ಎಲ್ 2025-26 ಸೀಸನ್ ಅಂದ್ರೇನೆ ಒಂದು ದೊಡ್ಡ ಸ್ಪರ್ಧಾತ್ಮಕ ಅಖಾಡ. ಇಲ್ಲಿ ಎಲ್ಲಾ ತಂಡಗಳು ಪ್ಲೇಆಫ್ ಸ್ಥಾನಗಳಿಗಾಗಿ ಭಾರೀ ಪೈಪೋಟಿ ನಡೆಸ್ತಿವೆ. ಸಾಮಾನ್ಯವಾಗಿ ಮೊದಲ 6 ತಂಡಗಳು ಪ್ಲೇಆಫ್ಗೆ ಅರ್ಹತೆ ಪಡೀತವೆ. ಅಂದ್ರೆ ಚೆನ್ನೈಯಿನ್ ಮತ್ತು ಕೇರಳ ಬ್ಲಾಸ್ಟರ್ಸ್ ಎರಡೂ ತಂಡಗಳು ತಮ್ಮ ಸೀಸನ್ನ ಗುರಿಗಳನ್ನು ಮುಟ್ಟಲು ಇನ್ನೂ ಸಾಕಷ್ಟು ಪ್ರಗತಿ ಸಾಧಿಸಬೇಕಿದೆ. ಈ ಪೋಸ್ಟ್ ಸೀಸನ್ ಸ್ಥಾನಕ್ಕಾಗಿರೋ ಓಟದಲ್ಲಿ ಹಿಂದೆ ಬೀಳಬಾರದು ಅಂದ್ರೆ ಬ್ಲಾಸ್ಟರ್ಸ್ ತಂಡ ಇರೋ ಸ್ಥಿತಿಯಿಂದ ಬೇಗ ಹೊರಬರಬೇಕು. ಅಂದ್ರೆ ಅವರಿಗೆ ಒಂದು ತ್ವರಿತ ಬದಲಾವಣೆ ಅನಿವಾರ್ಯ. ಇನ್ನು ಚೆನ್ನೈಯಿನ್ ತಂಡ ಈ ಗೆಲುವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಆಟದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಪ್ರಯತ್ನಿಸಲಿದೆ. 2025-26ರ ಐಎಸ್ಎಲ್ ಸೀಸನ್ಗೆ ಎರಡೂ ಕ್ಲಬ್ಗಳು ಹೊಸ ಹುರುಪಿನೊಂದಿಗೆ ಇಳಿದಿವೆ. ಕೆಲ ಮುಖ್ಯ ಆಟಗಾರರನ್ನ ಸೇರಿಸಿಕೊಂಡು ಇನ್ನು ಕೆಲವರನ್ನ ಉಳಿಸಿಕೊಂಡು ತಂಡವನ್ನ ಹೊಸದಾಗಿ ಕಟ್ಟಿಕೊಂಡಿವೆ. ಚೆನ್ನೈಯಿನ್ ಎಫ್ಸಿ ಬಗ್ಗೆ ಮಾತಾಡುವುದಾದ್ರೆ ಮುಖ್ಯ ಕೋಚ್ ಕ್ಲಿಫರ್ಡ್ ಮಿರಾಂಡಾ ಅವರ ನೇತೃತ್ವದಲ್ಲಿ 2026ರ ಫೆಬ್ರವರಿ 13ರಂದು ಈ ಸೀಸನ್ಗೆ 29 ಆಟಗಾರರ ತಂಡವನ್ನ ಅನೌನ್ಸ್ ಮಾಡಿದ್ದಾರೆ. ಕಳೆದ ಸೀಸನ್ನ ನ್ಯೂನತೆಗಳನ್ನ ಸರಿಪಡಿಸುವ ಉದ್ದೇಶದಿಂದ ಈ ತಂಡವನ್ನ ಕಟ್ಟಲಾಗಿದೆ. ಚೆನ್ನೈಯಿನ್ ತಂಡದಲ್ಲಿರೋ ಪ್ರಮುಖ ವಿದೇಶಿ ಆಟಗಾರರು ಅಂದ್ರೆ ಬ್ರೆಜಿಲ್ನ ಡಿಫೆಂಡರ್ಗಳಾದ ಎಲ್ ಸಿನ್ಹೋ ಮತ್ತು ಎಡ್ವರ್ಡೋ ಕಾವ್,
ಸ್ಪೇನ್ನ ಮಿಡ್ಫೀಲ್ಡರ್ಗಳಾದ ಅಲ್ಬರ್ಟೋ ನೊಗ್ಯುರಾ ಮತ್ತು ಇನಿಗೋ ಮಾರ್ಟಿನ್. ಇವರ ಜೊತೆ ಮೊರಾಕ್ಕೋದ ಮಿಡ್ಫೀಲ್ಡರ್ ಮೊಹಮ್ಮದ್ ಬೆಮ್ಮಾಮರ್ ಕೂಡ ಇದ್ದಾರೆ. ಡ್ಯಾನಿಯಲ್ ಚಿಮಾಚುಕ್ವು ಕೂಡ ತಂಡಕ್ಕೆ ವಾಪಸಾಗಿದ್ದು, ಅಟ್ಯಾಕ್ ವಿಭಾಗಕ್ಕೆ ಇವರ ಅನುಭವ ದೊಡ್ಡ ಶಕ್ತಿಯಾಗಲಿದೆ. ಈ ತಂಡ ಎಲ್ಲಾ ವಿಭಾಗಗಳಲ್ಲೂ ನಾಯಕತ್ವ, ದೈಹಿಕ ಸಾಮರ್ಥ್ಯ ಮತ್ತೆ ಆಲ್ರೌಂಡ್ ಆಟಗಾರರನ್ನ ಒಳಗೊಂಡಿದೆ. ನೊಗ್ಯುರಾ ಮತ್ತು ಮೊಹಮ್ಮದ್ ಬೆಮ್ಮಾಮರ್ ಅವರಂತಹ ಆಟಗಾರರ ಸೇರ್ಪಡೆಯಿಂದ ತಂಡದ ಆಟದಲ್ಲಿ ಕ್ರಿಯೇಟಿವಿಟಿ ಮತ್ತು ಬಾಲ್ ವಿನ್ನಿಂಗ್ ಸಾಮರ್ಥ್ಯ ಹೆಚ್ಚಾಗುವ ನಿರೀಕ್ಷೆಯಿದೆ. ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ಕೂಡ 2026ರ ಫೆಬ್ರವರಿ 13ರಂದೇ 2025-26ರ ಐಎಸ್ಎಲ್ ಸೀಸನ್ಗೆ ತಮ್ಮ ತಂಡವನ್ನ ಕನ್ಫರ್ಮ್ ಮಾಡಿದೆ. ಮುಖ್ಯ ಕೋಚ್ ಡೇವಿಡ್ ಕ್ಯಾಟಾಲಾ ಅವರ ನೇತೃತ್ವದಲ್ಲಿ ಸಮತೋಲಿತ ಮತ್ತು ಹೊಂದಾಣಿಕೆಯ ಆಟಗಾರರ ತಂಡವನ್ನ ಕಟ್ಟಿಕೊಂಡಿದ್ದಾರೆ. ಗೋಲ್ಕೀಪಿಂಗ್ ಜವಾಬ್ದಾರಿಯನ್ನ ಸಚಿನ್ ಸುರೇಶ್ ಮತ್ತು ಅರ್ಶ್ ಶೇಖ್ ಹೆಚ್ಚಾಗಿ ನಿಭಾಯಿಸಲಿದ್ದಾರೆ. ಡಿಫೆನ್ಸ್ ವಿಭಾಗದಲ್ಲಿ ವಿದೇಶಿ ಸೆಂಟರ್ ಬ್ಯಾಕ್ ಆಟಗಾರ ಓಮರ್ ಬಹ್ ಅವರ ಅನುಭವ ತಂಡಕ್ಕೆ ಇದೆ. ಇವರಿಗೆ ಭಾರತದ ಯು-23 ನಾಯಕ ಬಿಕಾಶ್ ಶಮ್ಗಮ್ ಸಾಥ್ ನೀಡಲಿದ್ದಾರೆ. ಮಿಡ್ಫೀಲ್ಡರ್ಗಳಾದ ಮರ್ಲಾನ್ ರೂಸ್ ಮತ್ತು ವಿಬಿನ್ ಮೋಹನನ್, ಆಟದ ವೇಗ ಮತ್ತು ಲಿಂಕಿಂಗ್ ಪ್ಲೇಗೆ ತುಂಬಾ ಮುಖ್ಯ ಆಟಗಾರರು. ಇನ್ನು ಸ್ಪ್ಯಾನಿಷ್ ಸ್ಟ್ರೈಕರ್ ವಿಕ್ಟರ್ ಬೆರ್ಟೊಮ್ಯೂ ಮತ್ತು ಫ್ರೆಂಚ್ ವಿಂಗರ್ ಕೆವಿನ್ ಯೋಕ್ ಅಟ್ಯಾಕ್ ವಿಭಾಗದ ಮುಂಚೂಣಿಯಲ್ಲಿದ್ದು, ತಂಡಕ್ಕೆ ಟಾಕ್ಟಿಕಲ್ ಫ್ಲೆಕ್ಸಿಬಿಲಿಟಿ ನೀಡಲಿದ್ದಾರೆ. 2025-26ರ ಇಂಡಿಯನ್ ಸೂಪರ್ ಲೀಗ್ ಸೀಸನ್ ಭರ್ಜರಿಯಾಗಿ ನಡೀತಾ ಇದೆ. ಫೆಬ್ರವರಿ 14, 2026ರಂದು ಶುರುವಾಗಿದ್ದು, ಮೇ 17, 2026ರವರೆಗೆ ನಡೆಯಲಿದೆ. ಈ ಸೀಸನ್ನಲ್ಲಿ ಒಟ್ಟು 91 ಪಂದ್ಯಗಳು ನಡೆಯಲಿವೆ. ಈ ಲೀಗ್ ಯಾವಾಗಲೂ ಪ್ರತಿಭೆಗಳನ್ನ ಪ್ರದರ್ಶಿಸೋ ವೇದಿಕೆ, ಜೊತೆಗೆ ಜಿದ್ದಾಜಿದ್ದಿನ ಸ್ಪರ್ಧೆಗೆ ಹೆಸರುವಾಸಿ. ಭಾರತದಾದ್ಯಂತ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಇದು ಸಾಕಷ್ಟು ಗಮನ ಸೆಳೆಯುತ್ತಿದೆ. ಕೇರಳ ಬ್ಲಾಸ್ಟರ್ಸ್ ಮತ್ತು ಚೆನ್ನೈಯಿನ್ ಎಫ್ಸಿ ಪಂದ್ಯದ ಜೊತೆಗೇನೆ ಮಾರ್ಚ್ 7, 2026ರಂದು ಇನ್ನೂ ಕೆಲವು ಪ್ರಮುಖ ಪಂದ್ಯಗಳು ಕೂಡ ನಡೆದವು. ಮುಖ್ಯವಾಗಿ ಹೇಳಬೇಕೆಂದರೆ ಬೆಂಗಳೂರು ಎಫ್ಸಿ ತಂಡ ಮೊಹಮ್ಮದನ್ ಸ್ಪೋರ್ಟಿಂಗ್ ಕ್ಲಬ್ ವಿರುದ್ಧ 2-1 ಗೋಲುಗಳಿಂದ ಗೆದ್ದು ಬೀಗಿದೆ. ಈ ಪಂದ್ಯದಲ್ಲಿ ಆಶೀಕ್ ಕುರುಣಿಯನ್ ಆಡಿದ್ರು. ಅವರು ಮೊಹನ್ ಬಾಗನ್ ಸೂಪರ್ ಜೈಂಟ್ನಲ್ಲಿ 3 ವರ್ಷ ಆಡಿದ ನಂತರ 2025-26ಗೂ ಮುನ್ನ ಬೆಂಗಳೂರು ಎಫ್ಸಿಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಮೇಲೆ ಮತ್ತೆ ಬಂದಿದ್ರು. ಕುರುಣಿಯನ್ ತಮ್ಮ ಮರುಪ್ರವೇಶವನ್ನ ಗೋಲು ಹೊಡೆದು ಅದ್ಧೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಮೊಹಮ್ಮದನ್ ಎಸ್ಸಿ ವಿರುದ್ಧ ಬೆಂಗಳೂರು ಗೆದ್ದ ಪಂದ್ಯದಲ್ಲಿ ಗೋಲು ಸಿಡಿಸಿ ತಮ್ಮ ಹೊಸ ಕ್ಲಬ್ಗೆ ತಾವು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇನ್ನು ಎಲ್ಲಾ ಪಂದ್ಯಗಳನ್ನು ನೋಡಲು ಕಾತರದಿಂದ ಕಾಯ್ತಿರೋ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ. 2025-26ರ ಇಂಡಿಯನ್ ಸೂಪರ್ ಲೀಗ್ನ ಎಲ್ಲಾ ಪಂದ್ಯಗಳು, ಅದರಲ್ಲೂ ಕೇರಳ ಬ್ಲಾಸ್ಟರ್ಸ್ ಎಫ್ಸಿ ಮತ್ತು ಚೆನ್ನೈಯಿನ್ ಎಫ್ಸಿ ನಡುವಿನ ಎಲ್ಲಾ ಭವಿಷ್ಯದ ಪಂದ್ಯಗಳು ಭಾರತದಾದ್ಯಂತ ಫ್ಯಾನ್ ಕೋಡ್ ಆಪ್ ಮತ್ತು ವೆಬ್ಸೈಟ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಲಭ್ಯವಿದೆ. ಇದರ ಜೊತೆಗೆ ಟಿವಿಗಳಲ್ಲೂ ಈ ಪಂದ್ಯಗಳ ನೇರ ಪ್ರಸಾರ ಸೋನಿ 10 ಚಾನೆಲ್ನಲ್ಲಿ ಪ್ರಸಾರವಾಗುತ್ತೆ. ಸದ್ಯಕ್ಕೆ ಲೀಗ್ ಟೇಬಲ್ ತುಂಬಾನೇ ಡೈನಾಮಿಕ್ ಆಗಿದೆ. ಮೊಹನ್ ಬಾಗನ್ ಸೂಪರ್ ಜೈಂಟ್ನಂತಹ ತಂಡಗಳು ಸೀಸನ್ ಆರಂಭದಲ್ಲೇ ಭರ್ಜರಿ ಮುನ್ನಡೆ ಕಾಯ್ದುಕೊಂಡಿವೆ.